ಬೀದರ್ನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಒಡೆದಂತ ತ್ರಿಪುರಾಂತ ಕೆರೆಕೋಡಿ ಖಾನಾಪುರ ರಸ್ತೆ ಜಲಾವೃತ. ಬೀದರ್ನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಒಡೆದ ತ್ರಿಪುರಾಂತ ಕೆರೆಕೋಡಿ ಖಾನಾಪುರ ರಸ್ತೆ ಜಲಾವೃತಗೊಂಡಿದೆ. ಬಸವ ಕಲ್ಯಾಣ ಖಾನಾಪುರ ಸಂಪರ್ಕಿಸುವಂತಹ ರಸ್ತೆ ಜಲಾವೃತ, ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಬಸವ ಕಲ್ಯಾಣ ಖಾನಾಪುರ ಸಂಪರ್ಕಿಸುವಂತಹ ರಸ್ತೆ ಜಲಾವೃತಗೊಂಡಿದೆ. ಇದರಿಂದಾಗಿ ಸಂಚಾರ ಸ್ಥಗಿತಗೊಂಡಿದೆ. ಖಾನಾಪುರ ಗ್ರಾಮಗಳ ರೈತರ ಒಂದು ಜಮೀನಿಗೆ ನುಗ್ಗಿದಂತಹ ಅಪಾರ ಪ್ರಮಾಣದ ನೀರು. ತ್ರಿಪುರಾಂತ ಕೆರೆಗೆ ಶಾಸಕ ಶರಣು ಸಲಗರ ಭೇಟಿಯನ್ನ ನೀಡಿದ್ದಾರೆ. ಕೆರೆ ನೀರಲ್ಲಿ ನಿಂತು ಡಿಕೆಶಿಗೆ ಆಹ್ವಾನಿಸಿದ ಶಾಸಕ ಶರಣು ಸಲಗರ, ನಿಮಗೆ ಕೈ ಮುಗಿತೀನಿ ಬನ್ನಿ ಉಪಮುಖ್ಯಮಂತ್ರಿಗಳೇ, ಬಸವ ಕಲ್ಯಾಣ ಸ್ಥಿತಿ ನೋಡಿ ಎಂದ ಶಾಸಕ. ಬೀದರ್ನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆಗೆ ಒಡೆದ ತ್ರಿಪುರಾಂತ ಕೆರೆಕೋಡಿ ಹಾಗೂ ಖಾನಾಪುರ ರಸ್ತೆ ಕೂಡ ಜಲಾವೃತಗೊಂಡಿದೆ. ನಿರಂತರವಾಗಿ ಮಳೆ ಸುರಿತಾ ಇತ್ತು ಬೀದರ್ನಲ್ಲಿ. ಇದರಿಂದಾಗಿ ತ್ರಿಪುರಾಂತ ಕೆರೆಕೋಡಿ ಒಡೆದು ಬಿಟ್ಟಿದೆ. ಹಾಗೆ ಖಾನಾಪುರ ರಸ್ತೆ ಜಲಾವೃತಗೊಂಡಿದೆ. ಬಸವ ಕಲ್ಯಾಣದಲ್ಲಿರುವಂತಹ ಐತಿಹಾಸಿಕ ತ್ರಿಪುರಾಂತ ಕೆರೆ ಒಡೆದು ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಆ ಬಸವ ಕಲ್ಯಾಣ ಹಾಗೂ ಖಾನಾಪುರ ಸಂಪರ್ಕಿಸುವಂತ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದರಿಂದಾಗಿ ಅಲ್ಲಿ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಖಾನಾಪುರ ಗ್ರಾಮಗಳ ರೈತರ ಜಮೀನಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿಬಿಟ್ಟಿದೆ. ತ್ರಿಪುರಾಂತ ಕೆರೆಗೆ ಶಾಸಕ ಶರಣು ಸಲಗರ ಭೇಟಿಯನ್ನ ನೀಡಿದ್ರು. ಹಾಗೆ ಕೆರೆ ನೀರಲ್ಲಿ ನಿಂತು ಡಿಕೆಶಿಗೆ ಆಹ್ವಾನವನ್ನ ನೀಡಿದ್ದಾರೆ. ನಿಮಗೆ ಕೈ ಮುಗಿತೀನಿ ಬನ್ನಿ ಮುಖ್ಯಮಂತ್ರಿಗಳೇ, ಬಸವ ಕಲ್ಯಾಣದ ಒಂದು ಸ್ಥಿತಿಯನ್ನ ನೋಡಿ ಅಂತ ಶಾಸಕ ಶರಣು ಸಲಗರ ಈ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೆರೆ ನೀರಿನಲ್ಲಿ ನಿಂತು ಡಿಕೆಶಿಗೆ ಆಹ್ವಾನವನ್ನ ನೀಡಿದ್ದಾರೆ. ನಿಮಗೆ ಕೈ ಮುಗಿತೀನಿ ಬನ್ನಿ ಉಪಮುಖ್ಯಮಂತ್ರಿಗಳೇ, ಬಸವ ಕಲ್ಯಾಣದ ಸ್ಥಿತಿಯನ್ನ ನೋಡಿ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಇದರಿಂದಾಗಿ ತ್ರಿಪುರಾಂತ ಕೆರೆಕೋಡಿ ಅಲ್ಲಿ ಒಡೆದು ಬಿಟ್ಟಿದೆ. ಅದರಿಂದ ಖಾನಾಪುರ ರಸ್ತೆ ಎಲ್ಲವೂ ಕೂಡ ಜಲಾವೃತಗೊಂಡಿದೆ. ಖಾನಾಪುರ ಗ್ರಾಮಗಳ ರೈತರ ಒಂದು ಜಮೀನಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ಅಲ್ಲೂ ಕೂಡ ಜಲಾವೃತಗೊಂಡಿದೆ. ಅಪಾರ ಪ್ರಮಾಣದ ನೀರು ನುಗ್ಗಿಬಿಟ್ಟಿದೆ. ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರ್ಬೋದು. ಆ ಕೆರೆಕೋಡಿ ಒಡೆದ್ಬಿಟ್ಟು ಯಾವ ರೀತಿ ನೀರೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಎಲ್ಲಾ ಕಡೆ ಕೂಡ ಜಲಾವೃತಗೊಂಡಿದೆ. ಇದನ್ನ ವೀಕ್ಷಣೆ ಮಾಡೋದಕ್ಕೋಸ್ಕರ ಶಾಸಕ ಶರಣು ಸಲಗರ ಭೇಟಿಯನ್ನ ನೀಡಿದ್ರು. ಏನಾಗಿದೆ ಎಲ್ಲ ವಿಚಾರಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿಬಿಟ್ಟು ಕೆರೆ ನೀರಿನಲ್ಲೇ ನಿಂತ್ಕೊಂಡು ಡಿಕೆಶಿಗೆ ಆಹ್ವಾನವನ್ನ ಕೂಡ ಮಾಡಿದ್ದಾರೆ. ನಿಮಗೆ ಕೈ ಮುಗಿತೀನಿ ಬನ್ನಿ ಉಪಮುಖ್ಯಮಂತ್ರಿಗಳೇ ಅಂತ, ಬಸವ ಕಲ್ಯಾಣದ ಸ್ಥಿತಿಯನ್ನ ನೋಡಿ ಅಂತ ಕೆರೆ ನೀರಿನಲ್ಲೇ ನಿಂತುಬಿಟ್ಟು ಡಿಕೆಶಿಗೆ ಆಹ್ವಾನ ನೀಡಿದ್ದಾರೆ ಶಾಸಕ ಶರಣು ಸಲಗರ. ಮತ್ತೆ ಮುಂದೆ ಅಲ್ಲಿ ಹೊಡೆದಿವ ಸರ್ ಲೇಔಟ್ ಇಲ್ಲಿ ಅಲ್ಲಿ ಲೇಔಟ್ ಅಂತ ಲೇಔಟ್ ನಾಲಿ ಅಗಡೆ ಆ ಲೆವೆಲ್ಗೆ ಅಲ್ಲಿ ಹೋದ್ರೆ ಹೆಂಗದ ದೃಶ್ಯ ಅಲ್ಲತ್ತಿ ಲೆವೆಲ್ बढ़ रहे मेरे को भी ऐसा फील हो रहा है पानी ज्यादा आ रहा है. AWK ಏನಿಲ್ಲ ಅದು ಇರ್ಲಕ್ಕೆ ಹೇಳ್ರಿ. AWK ಮಾಕಾಗ ಅಲ್ಲೇ ಬರ್ತೀನಿ ಅಂತ ಹೇಳಿ ಮಾಕಾಗ ಅಲ್ಲೇ ಬರ್ತೀನಿ. ದಯಮಾಡಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಿಮ್ಮ ಗಮನಕ್ಕೆ ತಂದು ನಮಗೆ ನ್ಯಾಯ ಕೊಟ್ಟಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಕೈ ಮುಗಿದು ನಾನು ಕೇಳ್ಕೊಳ್ತೇನೆ. ದಯಮಾಡಿ ನಮ್ಮ ಭಾಗದ ರೈತರ ಸಲುವಾಗಿ ನಾವು ದೊಡ್ಡ ಮನಸ್ಸು ಮಾಡಿ ತಮಗೆ ತಮ್ಮ ಉಪಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ವಿನಂತಿಯನ್ನು ಮಾಡಿ, ಬಸವ ಕಲ್ಯಾಣ ಮಂದಿಗೆ ಇದು ನಮ್ಮ ತ್ರಿಪುರಾಂತ ಕೆರೆ ಹೊಡೆದ ಮೊನ್ನೆ ಹೊಡೆದಿತ್ತು. ಒಂದು 15 ದಿನ ಕೆಳಗ ಇವತ್ತು ಮತ್ತೆ ಕೆರೆ ಹೊಡೆದ. ಅದ್ರ ಸಲುವಾಗಿ ನೀರು ಹೊಂಟವ. ಅದ್ರ ಕಡೆಯಿಂದ ಯಾರಾದರೂ ಬಂದು ಅದಕ್ಕೆ ಶ್ರಮ ಕೈ ತಗೋಬೇಕು. ಅದಕ್ಕೆ ಏನದ ಭರ್ತಿ ಹಾಕ್ಬೇಕು. ಇಲ್ಲ ಅಂದ್ರೆ ಪೂರಾ ಇಲ್ಲಿ ಕೆಳಗೆ ಕರೀಂ ಕಾಲೋನಿ
ಖಾನಾಪುರ ರೋಡ್ ಪ್ರತಾಪುರ ರೋಡ್ ಪೂರ ಎಲ್ಲ ಬಂದ್ ಆಗೋಯ್ತದ. ಅದ್ರ ಕಡೆಯಿಂದ ಯಾರಾದ್ರೂ ಬಂದು ಪಟ್ಟನ್ ಸಹಾಯ ಮಾಡ್ಬೇಕು ಅದಕ್ಕೆ. ನೋಡ್ರಿ ಇವರು ಇಲ್ಲಿ ಮಡಿವಾಮೇಶ್ವರ ಗಾರ್ಡನ್ ಬಂದಿರು, ಇಲ್ಲೇ ಸಿಕ್ಕೊಂಡ್ ಬಿದ್ದ ನೋಡ್ರಿ. ಮಳಿ ಕೆರೆ ಹೊಡೆದಿ ಕಡೆಯಿಂದ ಇಲ್ಲೇ ಎಸ್ ಗಂಟೆ ನಿಂದಿರ್ಬೇಕಾಯ್ತು. ಇದು ಗೊತ್ತಿಲ್ಲ, ಅವ್ರಿಗೆ ಬಿ ಗೊತ್ತಿಲ್ಲ, ನಮಗ್ ಬಿ ಗೊತ್ತಿಲ್ಲ ಯಾವಾಗ